KGF ಮಾಧ್ಯಮ ಮಿತ್ರರು ಎಲ್ಲರಿಗೆ ಮೊದಲಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ನೀವು ಎಷ್ಟು ಬೇಗ ಬೆಳಿಗ್ಗೆ ಇಲ್ಲಿ ಬಂದು ನಮ್ಮ 5K ಮ್ಯಾರಥಾನ್ಗೆ ಸೇರಿಸಿದ್ರಿ. ಮತ್ತೆ ಐ ವಾಂಟ್ ಟು ವೆಲ್ಕಮ್ ಯು. ನಾವು ಈ ಮ್ಯಾರಥಾನ್ ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ಮತ್ತೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಾನ್ಸರ್ಶಿಪ್ ಇಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇದು ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಫಿಟ್ನೆಸ್ ಫಾರ್ ಆಲ್, ಎಲ್ಲರಿಗೆ ಆರೋಗ್ಯ ಇರಲಿ. ವಿ ಆಲ್ಸೋ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್, ಎಸ್ಪೆಷಲಿ ಯಂಗ್ಸ್ಟರ್ಸ್. ಈಗ ಕಾಲೇಜಲ್ಲಿ ಇದ್ದಾರೆ ಅಥವಾ ಕಾಲೇಜ್ ಹೊರಗಡೆ ಬಂದಿದ್ದಾರೆ. ಯು ಶುಡ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅಂಡ್ ಡ್ರಗ್ ಫ್ರೀ ಕರ್ನಾಟಕ ಮತ್ತೆ ಡ್ರಗ್ ಫ್ರೀ KGF, ಇದು ಎರಡು ಬೋತ್ ಆರ್ ಲಿಂಕ್ಡ್, ಬೋತ್ ಆರ್ ರಿಲೇಟೆಡ್. ಈಗ ನಾಟ್ ಓನ್ಲಿ ಇನ್ ಸ್ಟೇಟ್ಸ್, ನಾಟ್ ಓನ್ಲಿ ಇಂಡಿಯಾ, ಇಂಟರ್ನ್ಯಾಷನಲಿ ಇದು ಡ್ರಗ್ಸ್ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ನಮ್ಮ ಕುಟುಂಬದ, ನಮ್ಮ ಸಮಾಜದ ಬಹಳ ಅಪಾಯಕಾರಿ, ಒಂದು ಡೇಂಜರಸ್. ಸೊ ದಯವಿಟ್ಟು ನೀವೆಲ್ಲ ಡ್ರಗ್ಸ್ ಸೇರ್ಬಾರ್ದು. ಯಾರು ಸೇರ್ತಾರೆ ಅವರಿಗೆ ಬುದ್ಧಿಮಾತು ಹೇಳಿ, ನಮಗೆ ಮಾಹಿತಿ ಕೊಡಿ. ಈ ಮ್ಯಾರಥಾನ್ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇಸ್ ಟು ಸೇ ನೋ ಟು ಡ್ರಗ್ಸ್. ಲೀಗಲಿ ಆಲ್ಸೋ ಬಹಳ ಸ್ಟ್ರಿಕ್ಟ್ ಕಾನೂನಿವೆ. ನೀವು ಡ್ರಗ್ಸ್ ಸೇರಿಸಿದ್ರೆ ನೀವು ಸೀದಾ ಜೈಲಿಗೆ ಹೋಗ್ತೀರಿ, ನಿಮ್ದು ಒಂದು ಕ್ರಿಮಿನಲ್ ರೆಕಾರ್ಡ್ ಬಿಲ್ಡ್ ಆಗುತ್ತೆ. ಮತ್ತೆ ನಿಮ್ದು ಹೆಲ್ತ್ ಕೂಡ ಇಟ್ಸ್ ವೆರಿ ರಿಸ್ಕಿ. ಮತ್ತೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಏನು ಪ್ರೋಗ್ರೆಸ್ ಆಗ್ಬೋದು, ಗ್ರೋತ್ ಆಗ್ಬೋದು, ಅದು ಕೂಡ ರಿಸ್ಟ್ರಿಕ್ಟ್ ಆಗುತ್ತೆ. ನಾವಿಲ್ಲಿ KGF ಅಲ್ಲಿ ಸೋ ಮೆನಿ ಯಂಗ್ಸ್ಟರ್ ಸಿ ಈಗ ಡ್ರಗ್ಸ್ ಅಲ್ಲಿ ಅವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದು ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಕೂಡ ನಾವು ಸಹಾಯ ಮಾಡ್ತೇವೆ. ಈ ಓನ್ಲಿ ಪನಿಷ್ಮೆಂಟ್ ಕೊಡ್ಬೇಕು, ಅದು ನಮ್ದು ಉದ್ದೇಶ ಇಲ್ಲ. ಯಾರು ಅಡಿಕ್ಟ್ಸ್ ಆಗಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಿ ಡಿ ಅಡಿಕ್ಷನ್ ಸೆಂಟರ್ ಕಲಿಸಿ ಅವ್ರಿಗೆ ಮತ್ತೆ ಮೇನ್ ಸ್ಟ್ರೀಮ್ ಅಲ್ಲಿ ತರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತೆ ಯಾರು ಪೆಡ್ಲರ್ಸ್ ಇದ್ದಾರೆ, ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಲಾಖೆಯಿಂದ ಮನವಿ ಇದೆ, ನಿಮ್ಗೆ ಏನಾದ್ರು ಮಾಹಿತಿ ಇರುತ್ತೆ, ಯಾರ ಮೇಲೆ ಸಸ್ಪಿಷನ್ ಇರುತ್ತೆ ನಮ್ಗೆ ಮಾಹಿತಿ ಕೊಡಿ, ಅವರ ಮೇಲೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಸೊ ಪ್ಲೀಸ್ ಕನ್ವೆ ದಿಸ್ ಮೆಸೇಜ್ and take this message. Say no to drugs. It's very dangerous and it will destroy our future, our country's future, your future. ಮತ್ತೊಂದು ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಕೂಡ ಮತ್ತೊಂದು ಒಂದು ಮೆಸೇಜ್ ಇದೆ. ಇಲ್ಲಿ ಪೂರ್ತಿ ನಮ್ಮ ಸೈಬರ್ ಕ್ರೈಮ್ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯದ ಪ್ರಿವೆನ್ಷನ್ ಹೇಗೆ ಮಾಡ್ಬೋದು, ನಿಮ್ಗೆ ಅವೇರ್ನೆಸ್ ಇರಬೇಕು. ನೋ ಬಡಿ ಗಿವ್ಸ್ ಯು ಫ್ರೀ ಮನಿ. ಸೊ ಯಾರು ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ಗೆ ದುಡ್ಡು ಬರುತ್ತೆ 4 times 10 times ಈ ತರ ದುಡ್ಡು ಬೇಗ ಬರುತ್ತೆ, ಅದು ಅವರ ಮೇಲೆ ನಂಬಿಕೆ ಇಟ್ಕೊಳ್ಬೇಡಿ. ಯಾಕೆ ಕೊಡ್ತಾರೆ? ವಿದೌಟ್ ವರ್ಕ್ ಹೂ ವಿಲ್ ಗಿವ್ ಯು ಮನಿ. ಸೊ ಬಿ ವೆರಿ ಕೇರ್ಫುಲ್. whosoever call you or send message or social media, anybody contact and try to deceive you and try to extract some money, don't give. And if any suspicion, ಯಾರ ಮೇಲೆ ಸಸ್ಪೆಂಡ್ ಇದ್ರೆ ಇಮಿಡಿಯೇಟ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲರೂ ಸಹಾಯ ನಾವು ಕೊಡ್ತೀವಿ. ಮತ್ತೆ ಏನಾದರೂ
if any offense happen, then call 1930 ನಂಬರ್ ಇದೆ. ಅಲ್ಲಿ ಸೈಬರ್ ಕ್ರೈಮ್ ಆದ ತಕ್ಷಣ ನಿಮ್ಮ ಅಕೌಂಟ್ನಿಂದ ಎಲ್ಲಿ ಹಣ ಹೋಗುತ್ತೆ ಅದು ಇಮಿಡಿಯೇಟ್ಲಿ ತಕ್ಷಣ ಫ್ರೀಜ್ ಆಗುತ್ತೆ. ಸೊ ನಿಮಗೆ ಹಣ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸೈಬರ್ ಕ್ರೈಮ್ ಆದ ತಕ್ಷಣ 193 ಕಾಲ್ ಮಾಡಿ, ಸ್ವಲ್ಪ ಎಚ್ಚರಿಕೆಯಾಗಿರಿ. ಮೆಸೇಜ್ ಬಾಕಿ ಎಲ್ಲರಿಗೆ, ನಮ್ಮ ವಯಸ್ಸು ನಾಗರಿಕರು ಕೂಡ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೆ ಕೊಡಿ. ಬಿ ಅವೇರ್, ದೆನ್ ಓನ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಕ್ರೈಮ್. ಮತ್ತೆ ಬೇರೆ ಏನಾದರೂ ಸಮಸ್ಯೆ, ಎನಿ ಎಮರ್ಜೆನ್ಸಿ ಸಿಚುವೇಶನ್ 112 ನಮ್ಮ ಪೊಲೀಸ್ ನಂಬರ್ ಇದೆ. 10 ನಿಮಿಷ ಒಳಗಡೆ ನೀವು ಎಲ್ಲಿ ಇರ್ತೀವಿ ಅದೇ ಜಾಗೆಯಲ್ಲಿ ನಾವು ಪೊಲೀಸ್ ವೆಹಿಕಲ್ ಬರುತ್ತೆ, ನಿಮಗೆಲ್ಲ ಸಹಾಯ ಮಾಡ್ತಾರೆ. ಮತ್ತೆ ಈಗ ಮತ್ತೊಂದು ನಿಮ್ಗೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಈಗ ಮ್ಯಾರಥಾನ್ನಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಜೋಸಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಇದು ಕಂಪ್ಲೀಟ್ ಆಗಲಿಂದ್ರೆ ಮತ್ತೊಮ್ಮೆ ಇಲ್ಲೇ ಬನ್ನಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ, ತಿಂಡಿ ಕೂಡ ಇರುತ್ತೆ. ಅಗೇನ್ ಥ್ಯಾಂಕ್ ಯು ಎವ್ರಿವನ್ ಟು ಕಮ್. Just the present day message, what is that? Say no to drugs. Especially this has become a menace in small children. Why it has caught the small children, one has to understand. Brain develops 20 years to understand the system and stabilize oneself. Before that, if the child is in bad company, is in bad atmosphere, so there will be hijacking of the brain. It is not only the hijacking of the plane or bus, it is the hijacking of the brain which destroys the career, destroys the self-confidence, and the concentration ability of the person goes off. And important aspect of this drug is drug and crime are interrelated. Now, whom we have to suspect? A boy who has a long-term relation friend, he suddenly disowns and has new set of friends. That is one. And unnecessary demand for money. If there are certain changes in the individual, characteristic changes like sleeping during daytime or night times being awake, if there are any changes in the lifestyle, of all of a sudden one has to suspect. The parents are very much responsible for this observation because they are the first caretakers. The drug always causes ill health and a real burden to the family, and then to the neighborhood, then to the community, then to the state, and then the nation. And this drug menace has become an international menace, and the drug trafficking, flesh trafficking is a common message you see in the papers and the news. So, from the beginning, you have to inculcate the habit of saying no to drugs. So, with these few words, Second year I've been coming here. So I want to say all this to the students that say no to drugs. There is a very good awareness that we are going through now. So there's a lot of things that I've been hearing and I'm getting to know about the students that are getting through it. So I request you all to concentrate on sports and academics. It's fine to have fun, but always be cautious and do what gives good to your health and to your parents. Thank you. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.